ನಮ್ಮ ಕಾಲೇಜಿನ ಗೌರವದ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಲಿರುವ ಪುಟ್ಟಯ್ಯ ಪೂಜಾರಿಯವರು ಕೊಟ್ಟಂ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಮಾನವ ಗೋಪುರ ನಿರ್ಮಾಣ ರೋಚಕವಾದ ಸ್ಪರ್ಧೆ ಕೆಲವೇ ಹೊತ್ತಿನಲ್ಲಿ ಪ್ರಾರಂಭ. ಆದ್ಯತಾ ಸಂಖ್ಯೆಯನ್ನು ಸ್ಪರ್ಧಾಳುಗಳಿಗೆ ನೀಡಲಾಗುತ್ತಿದೆ. ಮೊದಲಲ್ಲಿ ಯಾರು ಸಮಯದ ಆಧಾರದ ಮೇಲೆ ಫಲಿತಾಂಶದ ಪ್ರಕಟಣೆ. 3 ತಂಡಗಳ ಗಮನಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ಪ್ರಧಾನ ಕೇಂದ್ರ ಬಿಂದು ದಿಕ್ಸೂಚಿ ಭಾಷಣವನ್ನು ನೆರವೇರಿಸಿಕೊಡಲಿರುವವರು ನಿರಂತರವಾದ ಅಧ್ಯಯನದ ಮೂಲಕವಾಗಿ ಅಗಾಧವಾದ ಪಾಂಡಿತ್ಯವನ್ನು ಹೊಂದಿರುವ ಪ್ರಬುದ್ಧ ಲೇಖಕರು, ಚಿಂತಕರು, ವಾಗ್ಮಿಗಳು ಆಗಿರುವ ಶ್ರೀ ಪ್ರಕಾಶ್ ಮಲ್ಪೆ ಇವರು ನಮ್ಮ ಜೊತೆಗಿದ್ದಾರೆ. ಅವರ ಆಗಮನಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿಕೊಂಡು ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಿದ್ದೇವೆ. ಅತಿಥಿ ಪ್ರಕಾಶ್ ಮಲ್ಪೆಯವರನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಸನ್ಮಾನ್ಯ ಶ್ರೀಯುತ ಪ್ರಕಾಶ್ ಮಲ್ಪೆಯವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಂಡು ಕ್ರಮ ಸಂಖ್ಯೆ 1 ಛತ್ರಪತಿ ಶಿವಾಜಿ ಕಡಬ ಸುಬ್ರಹ್ಮಣ್ಯ. ಕ್ರಮ ಸಂಖ್ಯೆ 2 ಜೈ ಹನುಮಾನ್ ಯುವಕ ಸಂಘ ಆತ್ರಾಡಿ. ಕ್ರಮ ಸಂಖ್ಯೆ 3 ದುರ್ಗಾ ಪರಮೇಶ್ವರಿ ಸಿರಿಬೈ ಕಡ್ತವ್. ಆ ಸರ್ಕಲ್ನ ಒಳಭಾಗಕ್ಕೆ ನೀವು ಬಂದ ತಕ್ಷಣವೇ ಸಮಯದ ಪರಿಪಾಲನೆ ಪ್ರಾರಂಭ ಆಗುತ್ತೆ. ಒಂದು ವೃತ್ತಾಕಾರವನ್ನು ಹಾಕಲಾಗಿದೆ. ಆ ವೃತ್ತದ ಒಳಗೆ ನೀವು ಮೊದಲಾಗಿ ಬಂದಾಗ ಸಮಯ ಪ್ರಾರಂಭವಾಗುತ್ತದೆ. ಸುಬ್ರಹ್ಮಣ್ಯ ಕ್ರಮ ಸಂಖ್ಯೆ 1 ಎಸ್ ಸಮಯದ ಪ್ರಾರಂಭ. ಸಮಯವನ್ನು ಪ್ರಾರಂಭಿಸಲಾಗಿದೆ. 18 ಮಂದಿಯ ತಂಡ ಒಳಭಾಗಕ್ಕೆ ಬಂದಿದ್ದಾರೆ. ಗೋಪುರದ ನಿರ್ಮಾಣವನ್ನು ಮಾಡುತ್ತಿದ್ದಾರೆ. ಮಿಂಚಿನ ವೇಗದಲ್ಲಿ ಬಲು ಎತ್ತರಕ್ಕೆ ಏರಿದರು. ಆದ್ಯತಾ ಸಂಖ್ಯೆ 2 ಪೂರೈಸಿಕೊಂಡಿದ್ದಾರೆ. रानी देख राजा, ये मटकी एक फटकी में तोड़ता है. चांदी की डाल पर सोने का मोर, सोने का मोर. ಕಡಲ ತಡಿಯ ನಾಡಿನಲ್ಲಿ ಒಡಬಾಂಡ ಬಲರಾಮನ ಸನ್ನಿಧಾನದಲ್ಲಿ ನಿರಂತರವಾಗಿ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಿರುವಂತಹ
ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ಭಕ್ತವೃಂದ ವಡಭಾಂಡೇಶ್ವರ ರಿಜಿಸ್ಟರ್ಡ್ ಮಲ್ಪೆ. ಈ ಸಂಸ್ಥೆಯ ನೇತೃತ್ವದಲ್ಲಿ ಪ್ರಸ್ತುತ 21ನೇ ವರ್ಷದ ವಿಟ್ಲಪಿಂಡಿ ಮಹೋತ್ಸವದ ಸಂಭ್ರಮ ಸಡಗರದಲ್ಲಿ ಈ ಸಂಜೆಯ ಹೊತ್ತು ನಾವು ಹಮ್ಮಿಕೊಂಡಿರುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರವೇ ಸೀಮಿತವಾಗಿರದ ನಮ್ಮ ಈ ಸಂಸ್ಥೆ ಸಂಘಟನೆ ನಿರಂತರವಾಗಿ ಸಮಾಜಮುಖಿ ಕಾರ್ಯವನ್ನು ಕೂಡ ಆಯೋಜನೆ ಮಾಡಿಕೊಂಡು ಬರುತ್ತಿದ್ದು ನಮ್ಮ ಹೆಗ್ಗಳಿಕೆ. ಕಲಿಯುವ ಮಕ್ಕಳಿಗೆ ವಿದ್ಯಾರ್ಥಿ ಪ್ರೋತ್ಸಾಹಧನ, ಊರಿನ ಅಸಹಾಯಕರಿಗೆ ಅವರ ವೈದ್ಯಕೀಯ ವೆಚ್ಚಕ್ಕೆ ಪ್ರೋತ್ಸಾಹಧನ, ಎಳ್ಳಮಾವಾಸ್ಯೆಯ ಸಂದರ್ಭದಲ್ಲಿ ಕಡಲ ತಡಿಯಲ್ಲಿ ಜನರ ಸುರಕ್ಷತೆಯ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡು ಕಾರ್ಯಪ್ರವೃತ್ತರಾಗುತ್ತಿರುವುದು, ಬಲರಾಮನ ಸನ್ನಿಧಾನದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸಿದವರು ಭಕ್ತವೃಂದ ವಡಮಾಂಡೇಶ್ವರ. ಹೀಗೆ ನಿರಂತರವಾಗಿ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿಕೊಂಡು ಬರುತ್ತಿರುವ ನಾವು ಇಂದು ಹಮ್ಮಿಕೊಂಡಿರುವಂತಹ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿಕೊಂಡವರು ನಿರಂತರವಾಗಿ ಅಧ್ಯಯನವನ್ನು ಮಾಡಿಕೊಂಡು ತನ್ನ ಪ್ರಬುದ್ಧತೆಯ ಮೇಲೆ ಓರ್ವ ಹೆಮ್ಮೆಯ ಲೇಖಕರಾಗಿ, ಚಿಂತಕರಾಗಿ, ಪ್ರಬುದ್ಧ ಮಾತುಗಳ ವಾಗ್ಮಿಗಳಾಗಿ ಈ ನಾಡಿನ ಕೀರ್ತಿ ಪತಾಕೆಯನ್ನು ಭಾರತ ದೇಶದ ಉದ್ದಗಲಕ್ಕೂ ಪಸರಿಸಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಪ್ರಕಾಶ್ ಮಲ್ಪೆ ಇವರನ್ನು ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಇಂದಿನ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಗಣ್ಯರು ಪ್ರತಿಷ್ಠಿತವಾದ ಏಳೂರ ಮಗುವಿನ ಮಹಾಜನ ಸಂಘ ರಿಜಿಸ್ಟರ್ಡ್ ಮಲ್ಪೆ ಇದರ ಅಧ್ಯಕ್ಷರೂ ಆಗಿರುವ ಸನ್ಮಾನ್ಯ ರತ್ನಾಕರ ಸಾಲಿಯನ್ರವರು, ಇಂದು ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಲಿರುವಂತಹ ಸನ್ಮಾನ್ಯ ಪುಟ್ಟಯ್ಯ ಪೂಜಾರಿಯವರು, ಇವರೆಲ್ಲರನ್ನ ನಮ್ಮ ಅಧ್ಯಕ್ಷರು ಬಹಳಷ್ಟು ಆಸೆಯ ಹೊಂಗನಸುಗಳನ್ನು ಹೊತ್ತಂತಹ ಯುವ ನಾಯಕರು ಆಗಿರುವ ಪ್ರಕಾಶ್ ಜಿ ಬಂಗೇರ್ರವರು ಎಲ್ಲರನ್ನ ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸಿಕೊಂಡವರಿದ್ದಾರೆ. ಕ್ರಿಶ್ವನ್ ಫಸ್ಟ್ ಪ್ರಥಮವನ್ನ ಕ್ರಿಶ್ವನ್, ದ್ವಿತೀಯವನ್ನ ಧೃತಿ ಅರುಣ್, ದ್ವಿತೀಯವನ್ನ ಪ್ರನಿಶಾ ಪ್ರಸಾದ್ ತೃತೀಯ, ಕ್ರಿಶ್ವನ್ ಫಸ್ಟ್ ಪ್ಲೇಸ್, ಧೃತಿ ಅರುಣ್ ಸೆಕೆಂಡ್ ಪ್ಲೇಸ್. 2 ವರ್ಷದೊಳಗಿನ ಪುಟಾಣಿಗಳ ವಿಭಾಗದಲ್ಲಿ ಮುದ್ದು ಕೃಷ್ಣ ಸ್ಪರ್ಧಾ ವಿಜೇತರು ಧೃತಿ ಅರುಣ್. ಧೃತಿ ಅರುಣ್ ಕುಮಾರ್ ಸೆಕೆಂಡ್ ಪ್ಲೇಸ್. ತೃತೀಯ ಪ್ರನಿಶಾ ಪ್ರಸಾದ್ 2 ರಿಂದ 5 ವರ್ಷದೊಳಗಿನ ಮುದ್ದು ಕೃಷ್ಣ ಸ್ಪರ್ಧಾ ವಿಜೇತರು ಪ್ರಥಮ ಸಹಾನ್ ಎಸ್ ಕುಂದರ್. देख राजा ये मटकी एक फटकी में तोड़ता है. चांदी की डाल पर सोने का मोर, सोने का मोर. ಕ್ಷಣಕಾಲಗಳ ಎಷ್ಟು ವೇಗವಾಗಿ ತಲುಪುತ್ತಾರೆ, ಮೊಸರು ತುಂಬಿದ ಆ ಕೊಡುಗೆಯನ್ನು ಎಷ್ಟು ಬೇಗ ಒಡೆಯುತ್ತಾರೆ. 25,000 ರೂಪಾಯಿಗಳ ಬಹುಮಾನ ಯಾರಿಗಾಗುತ್ತದೆ ಎಂಬುದೇ ನಮ್ಮೆಲ್ಲರ ಮುಂದಿರುವ ಪ್ರಶ್ನೆ. 18 ಮಂದಿ ಸ್ಪರ್ಧಾಳುಗಳು, ತುತ್ತ ತುದಿಯಲ್ಲಿರುವಂತಹ ಸ್ಪರ್ಧಾಳು ಕೈಯಲ್ಲಿ ಯಾವುದೇ ಆಯುಧಗಳನ್ನ ಪರಿಕರಗಳನ್ನು ಹಿಡಿದುಕೊಳ್ಳದೆ ಆ ಮೊಸರು ಕುಡಿಕೆಯನ್ನ ಒಡೆಯಬೇಕಾಗಿದೆ. ಆದ್ಯತಾ ಸಂಖ್ಯೆ 2 ಛತ್ರಪತಿ ಶಿವಾಜಿ ಕಡಬ
ಸುಬ್ರಹ್ಮಣ್ಯ. ನಿಮ್ಮ ಸಮಯ ಪ್ರಾರಂಭ. ಇದೀಗ ಸ್ಪರ್ಧೆಗಾಗಿ ಸಮಯ ಪ್ರಾರಂಭ. ಇದೀಗ ದುರ್ಗಾ ಪರಮೇಶ್ವರಿ ಸಿರಿಬೈಲು ತಂಡದವರು ಗುರಿ ತಲುಪಲು ತೆಗೆದುಕೊಂಡ ಸಮಯ 37.03 ಸೆಕೆಂಡುಗಳು. ಆದುದರಿಂದ ಅತ್ಯಂತ ವೇಗವಾಗಿ ಗುರಿ ತಲುಪಿದ ತಂಡ ಇದುವೇ ಛತ್ರಪತಿ ಶಿವಾಜಿ ಕಡಬ ಸುಬ್ರಹ್ಮಣ್ಯ.